ಯಾಕೆಂದ್ರೆ ಅವರ ಪಾಂಡಿತ್ಯ ವಿದ್ವಾಂಸರಿಗೆ ಸಂಬಂಧಪಟ್ಟಿರುವಂತಹದ್ದು. ಅವರ ಆ ಪಾಂಡಿತ್ಯ ಸಂಪಾದನೆ ನಮ್ಮ ಕುಟುಂಬದಲ್ಲೇ ಕುಟುಂಬದಲ್ಲಿ ಶಿಖರಪ್ರಾಯವಾಗಿದೆ. ಇವತ್ತು ನಾವು ಎಷ್ಟೋ ಜನ ಮಕ್ಕಳು ಬೆಮ್ಮತ್ತಿ ಕುಟುಂಬದವರು ವಿದ್ಯಾಪೀಠಕ್ಕೆ ಸೇರ್ಕೊಂಡಿದ್ದೀವಿ. ಆದರೆ ನಮ್ಮ ಚಿಕ್ಕಪ್ಪನ ಪಾಂಡಿತ್ಯವನ್ನು ನಮ್ಗೆ ಯಾರಿಗೂ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಆಗಿಲ್ಲ ಅನ್ನೋದು ಸತ್ಯವಾದ ಸಂಗತಿ. ಅಂತಹ ನಮ್ಮ ಚಿಕ್ಕಪ್ಪನಿಗೆ ಒಂದು ಸಂತೋಷ ಆಗಬೇಕು ಅಂತ ಇವತ್ತಿನ ದಿನ ಒಂದು ಮಾಧ್ವ ತತ್ವಜ್ಞಾನ ಅಂತ ಎಲ್ಲ ಮತಗಳ ವಿಮರ್ಶೆಯ ಜೊತೆಗೆ ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಅವರೊಂದು ಲೇಖನ ಬರೆದಿದ್ರು. ಅವರೇ 25ನೇ ವಯಸ್ಸಿಗೆ. ಅದು ಇಲ್ಲಿಯ ತನಕ ವಿದ್ಯಾಪೀಠದಲ್ಲಿ ಪ್ರಿಂಟ್ ಆಗಿಲ್ಲ, ಇಲ್ಲೆಲ್ಲೋ ಮಾಸಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಿತ್ತು. ಅದನ್ನೆಲ್ಲ ಸಂಗ್ರಹ ಮಾಡಿ ಒಂದು 100 ಪೇಜಿನ ಪುಸ್ತಕ, ವಿಶ್ವೇಶ ತೀರ್ಥರು ಮತ್ತು ಬೇರೆ ವಿದ್ವಾಂಸರ ಒಂದು 100 ಪೇಜಿನ ಪುಸ್ತಕವನ್ನ ನಮ್ಮ ಚಿಕ್ಕಪ್ಪನ ಈ ಸಂಸ್ಮರಣೆಯ ಉದ್ದೇಶದಿಂದ ವಿದ್ವಾಂಸರಿಗೆ ಅದನ್ನು ದಾನ ಮಾಡಬೇಕು ಅಂತ. ಅದರ ಜೊತೆಗೆ ನೀವು ಕುಟುಂಬದ ಒಂದೊಂದು ಕುಟುಂಬದ ಸದಸ್ಯರಿಗೂ ಅದು ವಿನಿಯೋಗ ಆಗುತ್ತೆ. ಅದರಲ್ಲಿ ಚಿಕ್ಕಪ್ಪನ ಬಗ್ಗೆ ಒಂದೆರಡು ಮಾತುಗಳನ್ನ ನಿಜವಾಗಿ ನಾನು ಅಂತೆವಾಸಿ ಅವರಿಗೆ. ಚಿಕ್ಕಪ್ಪ ಮೈಸೂರಲ್ಲಿದ್ದರು, ಅವರ ಹತ್ರ ಪಾಠನೂ ಕೇಳಿದ್ದೀನಿ. ಮಹಾಭಾರತದಲ್ಲಿ ಅವರ ಉಪಕಾರ ಇದೆ. ನನಗೆ ತುಂಬಾ ದೊಡ್ಡ ಅಧ್ಯಾತ್ಮದ ಉಪಕಾರಿಗಳು ನಮ್ಮ ಚಿಕ್ಕಪ್ಪ. ಅಷ್ಟು ಮಾತ್ರ ಅಲ್ಲ, ನಮ್ಮ ನಾಗೇಂದ್ರ ಚಿಕ್ಕಪ್ಪನ ಜಾಗ ನಮ್ಮ ಮನೆಗೆ ಅಂಟುಕೊಂಡು ಮನೆ ಹಿಂದ್ಗಡೆ ಇತ್ತು. ಆ ಸಮಯದಲ್ಲಿ ನಾನು ಹೋಗಿ ಕೇಳಿದೆ, ಒಂದು 3 ಎಕರೆ ಜಾಗ ಇದೆ ನಾಗೇಂದ್ರ ಚಿಕ್ಕಪ್ಪನ ಜಾಗ, ಅದನ್ನ ನೀವು ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಮನೆಗೆ ಅಂಟುಕೊಂಡಿರುತ್ತೆ ಅಂತ ಹೇಳಿದೆ. ಚಿಕ್ಕಪ್ಪ ಯೋಚನೆ ಮಾಡಿದೆ, ಇಲ್ಲಿಯ ತನಕ ನಾಗೇಂದ್ರ ಚಿಕ್ಕಪ್ಪನ ಹತ್ರ ನಾನು ಅದ್ರ ವಿಷಯ ಮಾತೇ ಆಡಿಲ್ಲ. ಅಷ್ಟು ಅವ್ರ ಮೇಲೆ ಅವ್ರಿಗೆ ಪರಸ್ಪರ ಪ್ರೀತಿ. ಹಾಗಾಗಿ ಆ ಜಾಗದ ವ್ಯವಸ್ಥೆಯನ್ನು ಕೂಡ ಒಂದು ಸಣ್ಣ ಒಂದು ದ್ರವ್ಯ ವಿನಿಮಯದ ಜೊತೆಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಬಾಂಧವ್ಯದ ದೃಷ್ಟಿಯಿಂದ. ಆಮೇಲೆ ಅವರ ಅಜ್ಜನ ಮನೆಯಲ್ಲಿ ಅವರ ಹಳೆಯ ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆಗಳಿತ್ತು. ಯಾವ ಅಳಿಯಂದ್ರಿಗೂ ಕೊಟ್ಟಿಲ್ಲ, ಯಾರು ಕೇಳಿಗೂ ಬರಬೇಡಿ, ಅಂದ್ರೆ ನೀವು ಕೇಳೋದು ಇಲ್ಲ, ಆ ಸ್ವಭಾವದವರಿದ್ದೀರಿ. ಆ ಪಾತ್ರೆಗಳನ್ನು ನೀವು ಗುರುಕುಲ ನಡೆಸ್ತಾ ಇದ್ರಿಂದ ನಮ್ಮ ಮನೆಗೆ ತಂದು ಕೊಟ್ಟರು ಚಿಕ್ಕಪ್ಪ. ಇದು ಸದ್ವಿನಿಯೋಗ ಆಗಲಿ ಆ ಪಾತ್ರೆಗಳು. ಇವತ್ತು ನಮ್ಮ 25 ಜನ ವಿದ್ಯಾರ್ಥಿನಿಯರಿಗೆ ಚಿಕ್ಕಪ್ಪ ಕೊಟ್ಟ ಹಿತ್ತಾಳೆ ಪಾತ್ರೆಗಳಲ್ಲಿ ಅಡಿಗೆ ಆಗ್ತಾ ಇದೆ. ಇದೆಲ್ಲ ಚಿಕ್ಕಪ್ಪ ಮಾಡಿರುವ ಉಪಕಾರಗಳು ಅಂತ ವಿಶೇಷವಾಗಿ ಸ್ಮರಣೆ ಮಾಡಿಕೊಂಡು ಇವತ್ತು ಯೋಗ ಎಲ್ಲ ವಿದ್ವಾಂಸರು ಬಂದಿದ್ದಾರೆ. ಆದ್ರಿಂದ ಈಗ ಚಿಕ್ಕಪ್ಪನಿಗೆ ತುಂಬಾ ಸಂತೋಷ ಆಗಿರುತ್ತೆ. ಸತ್ಯನಾರಾಯಣಾಚಾರ್ಯರು, ತಿರುಮಲಾಚಾರ್ಯರು, ವೆಂಕಟ ನರಸಿಂಹಾಚಾರ್ಯರು, ನಮ್ಮ ವೆಂಕಟೇಶ್ ಕುಲಕರ್ಣಿ ಆಚಾರ್ಯರು, ಇವತ್ತು ಚತುಶಾಸ್ತ್ರ ವಿದ್ವಾಂಸರು ಇವರಿಲ್ಲಿದ್ದಾರೆ ಅಂದರೆ ನಮ್ಮ ಚಿಕ್ಕಪ್ಪನಿಗೆ ನಿಜವಾಗೂ ಸಂತೋಷ ಆಗಿರುತ್ತೆ. ನಮ್ಮ ಗುರುಗಳ ಸಂಗ್ರಹ ಮಾಡಿದ ಈ ಪುಸ್ತಕ, ಅದನ್ನ ಹಿರಿಯರಾದ ಸತ್ಯನಾರಾಯಣಾಚಾರ್ಯರು ಉದ್ಘಾಟನೆಯನ್ನು ಮಾಡಿ ಅವರು ಒಂದೆರಡು ಮಾತುಗಳನ್ನು ಆಡಿದರೆ ಅವರಿಗೆ ಇದರಿಂದ ಸಂತೋಷ ಆಗುತ್ತೆ. ತಿರುಮಲಾಚಾರ್ಯ ಒಂದೆರಡು ಮಾತು, ಸತ್ಯನಾರಾಯಣಾಚಾರ್ಯ 2 ಮಾತುಗಳನ್ನು ಆಡ್ತಾರೆ. ಅದಾದ್ಮೇಲೆ ನಮಸ್ಕಾರ ಪ್ರಕ್ರಿಯೆ ಇದೆ. ತದೇವ ಲಕ್ಷ್ಮಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಸ್ಮರಾಮಿ. ಚಿಕ್ಕಪ್ಪನಿಗೆ ನಮಸ್ಕಾರ ಮಾಡುವ ಮೊದಲು ಬ್ರಾಹ್ಮಣರಲ್ಲಿ ವಿಶ್ವೇ ದೇವತೆಗಳು ಪಿತೃಗಳೆಲ್ಲ ಇರ್ತಾರಾದ್ರಿಂದ ಕೂತಲ್ಲಿ ಎಲ್ಲರೂ ಮೊದಲು ವಿಪ್ರವೃಂದಕ್ಕೆ ನಮಸ್ಕಾರ ಮಾಡೋಣ. ಅದಾದ್ಮೇಲೆ ಚಿಕ್ಕಪ್ಪನಿಗೆ ನಮಸ್ಕಾರಕ್ಕಿಂತ ಮೊದಲು ಸತ್ಯನಾರಾಯಣಾಚಾರ್ಯ ಒಂದೆರಡು ಮತ್ತೆ ತಿರುಮಲಾಚಾರ್ಯ ಒಂದೆರಡು ಮಾತುಗಳನ್ನು ಆಡ್ತಾರೆ. ಸಮಯಾವಕಾಶ ಇಲ್ಲ ಆದ್ರಿಂದ ಅವರಿಬ್ಬರು ಮಾತನಾಡಲಿದ್ದಾರೆ.